ಅಷ್ಟೇ ಇಲ್ಲೇ ನಿಂತ್ಕೊಂಡಿದ್ರು. ನಮ್ಮನೆ ಕಡೆ ನೋಡ್ತಾನೆ ಎಂಥದೋ ಮಾತಾಡ್ದಂಗೆ ಆತಿತ್ತು, ಕೈ ತೋರಿಸ್ದಂಗೆ ಆತಿತ್ತು. ನಮ್ಮ ಸುದ್ದಿನೇ ಅವಕ್ಕೆ ತಿಂದ ಅನ್ನೇ ಅರ್ಗಲ್ಲ. ನಮ್ಮನೆ ಸುದ್ದಿ ಮಾತಾಡದೆ ಇದ್ರೆ ಅವಕ್ಕೆ ತಿಂದ ಅನ್ನ ಅರ್ಗಲ್ಲ. ಎತ್ತಗೆ ಹೋದ್ರು. ಅಲ್ಲಿ ನಿಂತಾರಲ್ಲ, ಜಾಗ ಬದಲಾಯಿಸಿ. ಎಷ್ಟು ದಿವಸ ನಿಮಗೆ ಕುಜೋಕ ನೋಡ್ತೀನಿ, ಜುಟ್ಟಿ ಕೈ ಕೊಟ್ಕೊಳ್ಳೋ ದಿನೇನು ಭಾಳ ದೂರಿಲ್ಲ. ಆವಾಗ ಹೇಳ್ತೀನಿ ಏನೇನು ಮಾತಾಡಿದ ಪೂರ್ತಿ ನನ್ನ ಕಿವಿ ಮೇಲೆ ಬರ್ತದ. ಆವಾಗ ನೋಡ್ತೈತೆ ಅಂತ ಹೇಳಿರಿ. ಎಂತ ಅಲ್ಲಿ ಎಂತ ಏನಕ್ಕೆ ನೋಡ್ತಿದ್ದೀಯೆ? ಯಾಕೆ ಹಿಂಗೆ ಮಾಡ್ತೀಯೇನು? ಆದ್ಮೇಲೆ ಹೋಗೋದನ್ನ ಕಟ್ಟಿ ನೀ ಎಂತ ಮಾಡ್ತೀಯ? ಎಂಥದಾರು ಮಾಡ್ಕೊಂಡ್ಲಿ. ನೀ ಬಾ, ನಿನ್ನ ಕೆಲಸ ಏನದೆ ಅದನ್ನು ಮಾಡು. ಸ್ವಲ್ಪ ಸುಮ್ಮನಿರಿ. ನಾ ಏನು ಮಾತಾಡಿದ್ರು ಅಲೇಸ್ಕೊಂಡು ಸುಮ್ಮನಿರ್ಬೇಕು. ಏನೋ ಎಂತ ಎಂತ ಹೇಳ್ತಿದ್ದೀಯ? ಜಗಳ ಪಗಳ ಮಾಡಕ್ಕೆ ಹೋಗ್ಬೇಡ ನೋಡು, ಹೇಳಿನೇ. ಈಗ ಬಸ್ರಿ ಹಿಂಗ್ಸಿನ ಮನೆಗೆ ಕರ್ಕೊಬತ್ತಿರೋದು. ಆಚೀಚೆ ಮನೇಲೆಲ್ಲ ನಿಷ್ಠೂರ ಮಾಡ್ಕೊಂಡು ಇರ್ಬೇಡ. ಯಾವ ಹೊತ್ತಲ್ಲಿ ಏನು ಅಂತ ಗೊತ್ತಾಗಲ್ಲ, ಬೇಕಾತಾರೆ. ಹೇಳಿದ ಮಾತು ಕೇಳು. ಅವ್ರು ಎಂತ ನಿನ್ನ ಸುದ್ದಿ ಅಂತ ಹೇಳಲೆ ಅವರು? ಎಂತಕ್ಕೆ ಯಾರ ಹತ್ರ ಜಗಳ ಮಾಡಕ್ಕೆ ಹೋಗ್ತಿದ್ದೀಯಾ? ಜಗಳ ಅಲ್ಲ ಪುಣ್ಯಾತ್ಮ, ಸ್ವಲ್ಪ ಸುಮ್ಮನಿರಿ ನೀವು. ಹಾಂ ಹೇಳಿ ಹೇಳಿ ಅದಿಯಮ್ಮ, ಕೇಳ್ತಾ ಇದೆ ಹೇಳಿ. ಸರಿತಾ ಹುಷಾರದಿಯಾ? ನಾನು ಫೋನ್ ಮಾಡಬೇಕು ಅಂತ ಮಾಡಿದೆ, ಆಗಲೇ ಇಲ್ಲ ಮರ, ಅದು ಇದು ಕೆಲಸ ಅಂಥೇಳಿ ಅದು ಬೈತದೆ. ಇಲ್ಲೇನು ತೊಂದ್ರೆ ಇಲ್ಲ, ನಾನು ಗನಾಗಿದ್ದೀನಿ, ಎಂಥ ಗಳಿಗಳಿಗೂ ಫೋನ್ ಮಾಡ್ತಿರ್ತೀಯ ಅಂತ. ಹಂಗಾಗಿ ಮತ್ತೆ ಆತ ಕೆಲಸ ಎಲ್ಲ ಆತ? ಊಟ ಮಾಡ್ತಾ ಸರಿತಾ? ಹಾಂ ಹ್ಞೂ ಅದೇ ಹೇಳ್ತಿತ್ತು. ನಾವು ಊಟ ಮಾಡಿದ್ರು ಅವ್ರು ಬಿಡಲ್ಲ, ಅತ್ತೆ ಒತ್ತಂಕೆ ಮಾಡ್ಯಾರು ತಿನ್ನಿಸ್ತಾರೆ ಅಂತಿತ್ತು. ನನಗೂ ಅದೇ ಧೈರ್ಯ. ಎಂತ ಆತೆ ನಿಂಗೆ? ದೊಯ್ಗೆ ಮಿಟ್ತಾ ಹೆಂಗೆ? ಇಷ್ಟೊತ್ತು ನಾನಾಗಿದ್ದಲ್ಲಿ ಪುಣಾತ್ಗೀತೆ ಯಾರ ಹತ್ರ ಮಾತಾಡ್ತಿದ್ದೀಯ? ಏನಾತೆ ನಿಂಗೆ? ಇಲ್ಲ ಅದೊಂದು ಮಾತು ಮಾತ್ರ ಹೇಳಬೇಡಿ. ನಿಮಗೆ ಗೊತ್ತಲ್ಲ, ನಂಗೇನು ಗಂಡು ಮಕ್ಳು ಅದಾರನ್ರಿ, ಸಸ್ತಿಗಳಿಗೆ ಮನೇಲಿ ಹಂಗೇನಾರು ಮಾಡ ಅಂದ ಚಂದ ನೋಡೋಣ ಅಂದರೆ. ಹಂಗಾಗಿ ಇದೆ ಮುಂಚೆ ಈ ಪೂರ್ವಿತಾ ಹುಟ್ಟಿದ ಮೇಲೆ ಹಿಂಗಿದ್ದೊಂದು ಇದು ನೋಡ್ತಿರೋದು ಇದೇ ಫಸ್ಟ್ ಅಲ್ಲ. ಹಾಗಾಗಿ ಇದೊಂದು ಸತಿ ನಮ್ಮ ಮನೇಲಿ ಮಾಡ್ತೀವಿ. ನಿಮ್ಮ ಮುಂದಿನ ಸತಿ ಎಲ್ಲರೂ ಮಾಡ್ಕೊಳ್ಳಿ, ನಾನೇನು ಕೇಳಲ್ಲ. ಮತ್ತು ಎರಡೆರಡು ಕಡೆ ಎಂತಕ್ಕೆ ಒಬ್ಬೊಸರಿಗೆ ಯಾವ್ದಾರು ಒಂದು ಕಡೆ ಗನ ಮಾಡ್ಬೇಕಂತ ಹೇಳಿ ಜನರ ಕಣ್ಣೋ ಬಾಯೋ ಹಾಗೆ ಅದೇ ಮಾರ, ಏನು ಸುಟ್ಕೊಂಡೇ ತಿಂತಾರೆ. ಬೇಡ, ನಿಮ್ಮನೇಲಿ ಈ ಸತಿ ಬೇಡ. ನಾವು ಬತ್ತೀವಲ್ಲ, ಅಲ್ಲ ಇಷ್ಟು ದಿವಸ ನೀವು ಬೇಗ ಬಗ್ಗೆ ಗನಾಗಿ ನೋಡ್ಕೊಂಡಿರಿ ಮಾಡಿರಿ, ಮತ್ತೇನು ಅದನ್ನು ಹಂಗೆ ಒಂದು ಶಾಸ್ತ್ರ ಮಾಡಲ ಅಂಥೇಳಿ ಯಾರು ಏನೂ ಹೇಳೋದು ಇಲ್ಲ. ನಾ ಕೇಳೋರಿಗೆಲ್ಲ ನಾನು ಹೇಳ್ತೀನಿ. ಇಲ್ಲ ಅವರು ಹೇಳಿದರು ಭಾಳ, ನಮ್ಮನೆಲ್ಲೇ ಸೀಮಂತ ಮಾಡ್ತೀವಿ ಅಂದಿದ್ರು, ನಾನೇ ಬೇಡ ಅಂಥೇಳಿ ನಮ್ಮನೆಗೆ ಕರ್ಕೊಬಂದಿದ್ದು ಅಂತ ಹೇಳ್ತೀನಿ. ನೀವು ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಬೇಡಿ. ಹ್ಞೂ ನಿಮ್ಮಂದು ಬಂದು ಎಲ್ಲ ದೊಡ್ಡ ಹೌದು, ನನಗೇನು ಗೊತ್ತಿಲ್ಲ, ನೀವೇನು ಹೇಳ್ಬೇಕನ್ನು ಹೇಳಿ. ಅದು ಎಲ್ಲರನ್ನೂ ಇಲ್ಲಿಗೆ ಕರಿಯೋಣ, ಇಲ್ಲಿಗೆ ನಮ್ಮನೆಗೆ ನೀವು ಎಷ್ಟು ಜನ ಬೇಕಾದ್ರೆ ಕರ್ಕೊಬಲ್ಲಿ, ನಾನೇನು ಬೇಡ ಅನ್ನಲ್ಲ. ಇಲ್ಲಿಗೆ ಬರಲಿ ಈ ಸತಿ ಒಂದು. ನಾನು ಈಗ ನನ್ನ ಬಳಗಕ್ಕೂ ಎಲ್ಲ ಹೇಳ್ಕಿಬಿಟ್ಟೆ ಮರ್ರ, ನಮ್ಮನೇಲೇ ಮಾಡ್ತೀನಿ ಅಂಥೇಳಿ. ಅವರು ಎಲ್ಲ ಹಾಗೆ ಹೇಳಿದ್ರು, ಹಿರಿಯ ಮಗಳು ಅದೇ, ಸೊಸೆನೂ ಅದೇಯ, ಇಲ್ಲೇ ಮಾಡು ನೀನು ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಯಾವ್ಯಾವ ಥರದ ನಾಟಕ ಮಾಡ್ತೀಯ ನೀನು ಅಂತ ನೋಡೋದು. ಅಲ್ಲ ಏನು ಆತದೆ ನಿಂಗೆ ಅಂತ? ಹಾಂ ಸರಿತಾ ಬೇಜಾರು ಮಾಡ್ಕಿತ್ತದೆ ಅಂತನಾ? ಇಲ್ಲ, ನಾ ಹೇಳ್ತೀನಿ. ಇಲ್ಲಪ್ಪ, ನಿಮ್ಮ ಮೇಲೆ ಅದು ಬೇಜಾರು ಮಾಡ್ಕೊಳದ ಯಾವತ್ತಿದ್ರೂ ಹೇಳ್ತಿರ್ತದೆ. ನಂಗೊಂಥರ ನೀನು ಇಲ್ದಿದ್ದು ಇಲ್ಲ ಅಂತಲೇ ಕಾಣಲ್ಲ, ನಿನ್ನಂಗೆ ನೋಡ್ಕಿತಾರೆ ಎಲ್ಲದನ್ನೂ ಅಂತ. ಹಂಗಾಗಿ ಅದು ಹೇಳೋದು. ನಾನು ದಿನ ತುಂಬಿದ ಮೇಲೆ ಬರ್ತೀನಿ ಅಮ್ಮ, ಆಮೇಲೆ ಹೆಂಗಿದ್ರು ಹೆರಿಗೆ ಆದಮೇಲೆ ಅಲ್ಲಿ ಇರ್ಬೇಕಲ್ಲ ಒಂದು 3-4 ತಿಂಗಳು, ಹಾಗಾಗಿ ಈಗ ತಡಾಗಿ ಬರ್ತೀನಿ ಅಂಥದ್ದು ಅದೇಯ. ನಾ ಲೆಕ್ಕ ಹಾಕ್ದೆ, ನೀವೇ ಹೇಳಿದ್ರೆ ಏನೋ ಅಂತ. ಮರ ನಮ್ಮನೇಲಿ ಎಲ್ಲೇ ದೂರನ ಹಾದಿ ಒಂದು ಕಾರು ಪಾರು ಎಂಥದ್ದು ಇಲ್ಲ. ಎಷ್ಟು ದಿವಸ ಈಗ ಎಂಥವ್ರು ಒಂಚೂರು ಇದ್ದಾದರೂ ನಿಮ್ಮ ಮನೆಗೆ ಫೋನ್ ಮಾಡಬೇಕು. ಅಲ್ಲಿಂದ ಬಂದು ಕರ್ಕೊಂಡು ಹೋಗೋ ತನಕ ಯಾರಿಗೆ ಹೇಳೋದು ಹೇಳಿ?
ಪೂರ್ವಿತನ ಗಂಡ ಹೇಳ್ತಾರೆ ಅವರು ವಾಗೇಶ್ ಅಣ್ಣಗೆ ಏನಾದ್ರು ತೊಂದರೆ ಇದ್ರೆ ನಾನೇ ಬತ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ, ನೀವು ಹಾಗೆಲ್ಲ ಇದು ಮಾಡಬೇಡಿ, ಕಾರ್ ಬೇಕಾದ್ರೆ ಅಲ್ಲೇ ಇಡ್ತೀನಿ, ಯಾರಾದರೂ ಡೈವರಿ ಮಾಡ್ಕೊಂಡು ಕರ್ಕೊಂಡೋಗಿ ಅಂತಾರೆ. ಡೈವರಿ ಹುಡ್ಕಕ್ಕೆ ಎಲ್ಲಿಗೆ ಹೋಗೋದ್ರೆ? ನಮ್ಮನೇಲಿ ಇವ್ರಿಗೇನು ಓಡ್ಸಕ್ಕೆ ಬರಲ್ಲ, ನಿಮ್ಮ ಗಂಡರು ಓಡಿಸ್ತಾರೆ, ಎಲ್ಲ ಓಡಿಸ್ತಾರಂತೆ. ಹಾಗಾಗಿ ನೋಡೋಣ, ಒಂದು ದಿನ ಕೇಳಿಸ್ಲ, ನಾ ಇನ್ನು ದೋಯ್ಸ್ರ ಹತ್ರ ಕೇಳಿ ಇಂಥ ದಿನ ಅಂತ ಹೇಳ್ತೀನಿ. ನೀವು ಒಂದು ದಿವಸ ಇದೊಂದು ಸತಿ ಮುಂದಿನ ಸಾರಿಗೆ ನೀವೇ ನಿಮ್ಮನೇಲೆ ಅದು ಹೆಂಗೆ ಬೇಕಾದ್ರೂ ಮಾಡಿ, ನಾನೇನು ಬೇಡ ಅನ್ನಲ್ಲ. ಈ ಸತಿ ಒಂದು ನಾನೇ ಮಾಡ್ತೀನಿ. ಅದೇ ಹೇಳ್ದನಲ್ಲ, ಒಂದು ಹಿರಿ ಮಗಳಲ್ಲ, ಹಾಗಾಗಿ ಪೂರ್ವಿತ ಪೂರ್ವಿತ ಹಂಗೆ ಎಂಥದ ಈಗ ಅದ್ರ ಗಂಡು ಏನು ಹೇಳ್ತಾರ, ಯಾವುದೊಂದು ಕಾರ ಅಪ್ಪಯ್ಯ ಅಮ್ಮಗೆ ಬೇಜಾರಾಗ್ತದೆ, ನಮ್ಮನೆಯಲ್ಲೇ ಮಾಡಬೇಕು ಎಲ್ಲದನ್ನ ಅಂತಾರೆ. ಹಾಗಾಗಿ ಏನು ಇದನ್ನು ಹಾಗೆ ಹೇಳ್ತಾರೆ ಏನೋ, ಎಂತಕ್ಕೂ ಈಗ ಅದ್ರ ಸುದ್ದಿ ಸುಲಾಕೆ ಏನು ಇಲ್ಲಲ್ಲ ಬಿಡಿ. ಅದು ಹಂಗೆ ಏನು ಮಾರ, ಒಳ್ಳೆ ಎಲ್ಲರೂ ನೀವು ಬರ್ತೀರಿ, ನಾವೆಲ್ಲ ಸೇರಿ ಒಳ್ಳೆ ಮಾಡೋದಾರ ಒಳ್ಳೆ ಮಾಡೋಣ. ನಂಗೆ ಅದ್ರದ್ದಾರು ಅಷ್ಟು ಕಯಸ್ಸಿಲ್ಲ. ಸರಿತನೊಂದು ಅಂದ ಚಂದ ನಮ್ಮನೆಯಲ್ಲೇ ನೋಡಬೇಕು ಅಂತ ಭಾಳ ದಿನದಿಂದ ಜ್ಞಾನ ಮಾಡ್ಕೊಂಡಿದ್ದೆ. ಹಾಗಾಗಿ ನೀವೇನು ಬೇಜಾರು ಮಾಡ್ಕೊಬೇಡಿ, ಯಾರು ಕೇಂದ್ರೂ ಹೇಳ್ತೀನಿ, ನಾನು ಹೇಳ್ತೀನಿ, ನಿಮ್ಮ ಮೇಲೆ ಯಾವ ಅಪದ್ನೇನೂ ಬರೋಲ್ಲ ನೋಡಿ ಬೇಕಾರೆ. ಬೇಡ ನೀವು ಹಾಗೆ ಎಲ್ಲ ಬಂಗಾರ ಬೆಳ್ಳಿ ಎಲ್ಲ ಈಗ ಮಾಡಿಸ್ತಾ ಕುತ್ಕೋಬೇಡಿ ನೀವು. ಏನು ಅದು ಕಮ್ಮಿ ಏನಾಗ್ಯದ ಹೇಳಿ, ಬೇಕಂಬಷ್ಟದೆ. ಸುಮ್ಮನೆ ಇದರಲ್ಲಿ ಈ ಬಂಗಾರ ರೇಟಲ್ಲಿ ನಾವು ಎಂಥಾರು ಒಂದು ತತ್ತೀವಿ, ನೀವು ಕಡಿಕೆ ಬಾಲಿಗೆ ಎಂಥಾರು ತರೋದಾರು ನೋಡ್ಬೋದು. ಇಬ್ಬರು ಒಂದೇ ಸತಿ ತರೋದು ಬೇಡ, ಅದು ಬೇಕಾದಾಗ ಅದು ತಗೋತದೆ. ಏನು ಮರ ನಿಮ್ಮ ಮನೇಲಿ ಏನು 4 ಜನ ಇದ್ದ ಮನೆಯ ಆ ಸೊಸೆ ಎಂಥದ್ನೂ ಕೇಳಕ್ಕೆ ಬರೋಲ್ಲ, ಏನಿದ್ರು ಇದ್ರದ್ದೇ ಸೈಯಲ್ಲ, ಬೇಕಾದಾಗ ತಗೋತದೆ. ಈಗ ನೀವು ಅವನ್ನೆಲ್ಲ ಎಂತ ಮಾಡೋದು ಬೇಡ, ಈ ಸತಿ ನಾ ಮಾಡ್ತೇನೆ, ಮುಂದಿನ ಸತಿಗೆ ನೀವು ಮಾಡ್ಬೋದು. ಏಯ್ ಸಾಕು, ಸ್ವಲ್ಪ ಸುಮ್ಮನೆ ಬಾರೆ. ಎಂತ ಅದ ಯಾಡ ಮಕ್ಳಿಗೆ ಗೊತ್ತಾಗ್ತದೆ ನೀ ಕೊಚ್ಗಿತಿದ್ದೀಯ ಅಂತ. ನೀ ಇಲ್ಲಿ ಕೊಚ್ಗಿತೀಯಲ್ಲ, ಅವ್ರು ಏನು ಹೆಂಗೆ ಅಂತೇಳಿ ಊರ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತ ಮಾಡಿಯೇನೆ. ಸ್ವಲ್ಪ ಸುಮ್ಮನೆ ಇಚ್ಚಿಗೆ ಬಂದ್ರೊಂದು ಆತು ನೋಡು. ಇಲ್ಲಪ್ಪ, ಹೊರತು ಬೇಜಾರು ಮಾಡ್ಕಿತದ ಮತ್ತೆಂತಾರ, ಅವಕ್ಕೆ ಅವೆಲ್ಲ ಕೈಯಸಿಲ್ರಿ, ನಿಮಗೆ ಗೊತ್ತಲ್ಲ. ಸಲವಾಗಿ ನಮ್ಮ ಮನೇಲಿ ನಾನು ಎಂಥವ್ರು ಒಂಚೆ ತತ್ತೀನಿ ಅಂದ್ರೆ ಅದು ಒಪ್ತದೆ ಅಂತ ಮಾಡ್ಯಾರ. ಹಾಗಾಗಿ ಅದಕ್ಕೆ ಏನು ಹೇಳೋಕ್ಕೆ ಹೋಗ್ಲ, ಸುದ್ದಿ ಸುಲಾಕ್ ಗೊತ್ತಿಲ್ಲ. ಅದಕ್ಕೆ ಪುರೋಹಿತನ ಹತ್ರ ಹೇಳಿನಿ, ಈಗಿನ ಕಾಲದ ಹುಡುಗಿಯರಿಗೆ ಅಂತ ಯಾವ್ದು ಬೇಕಾಗ್ತದೆ ಏನು ಅಂತ ಗೊತ್ತಾಗ್ತದಲ್ಲ, ಹಾಗಿದೆ ಅಂತಾರೆ, ನೀನು ನಿನ್ನ ಗಂಡ ಹೋಗಿ ತಗಬಲ್ಲಿ ಅಂತ ಹೇಳಿನಿ. ಈಗ ನಿನ್ನೆ ಫೋನ್ ಮಾಡ್ದಲ್ಲಿ ಹೇಳ್ತಿತ್ತು ಪೂರ್ವಿತ, ಆದರೆ ಗಂಡಿಗೆ ನಾವು ಒಂದು ಎಂಥವ್ರು ತಗೊಳ್ಳೋಣ ಹೊತ್ತಿಗೆ ಅಂತ ಕೂತಾರಂತೆ. ಏನು ಸಾಯ್ತೀರಿ ಹೇಳಿ, ಈಗ ಯಾವುದೊಂದು ಕಾರ ನಮ್ಮ ಮನೆಗೆ ಒಂದು ಇದು ಮಾಡ್ತಾರೆ, ನಾನಾರು ಯಾರಿಗೆ ಕೊಡಬೇಕು ಬಿಡಬೇಕು, ನಿಂಗೆ ಅಕ್ಕ ಅಂದ್ರೆ ನನಗೂ ಹಾಕಿದ್ದಂಗೆ ಎಲ್ಲ ಎಂಥವ್ರು ಒಂದು ತಗೊಳ್ಳೋಣ ಅಂತಾರಂತೆ. ನಾ ಪೂರಿತಿಗೂ ಬೇಡ ಅಂದಿನಿ, ನಾ ಮತ್ತೆ ಸರಿತನ ಮನೆಯಲ್ಲೇ ಬೇಡ ಅಂತ ಹೇಳಿರ್ತೀನಿ, ನೀ ತಂದ್ರೆ ಅವ್ರ ಮನ್ಸಿಗೆ ಬೇಜಾರು ಮಾಡ್ಕಿತಾರೆ ಸರಿತನ ಗಂಡ, ಹಂಗೊಂದು ಮಾಡಬೇಡ ಅಂದೀನಿ. ಇದು ನಮ್ಮ ಮನೇದು ಒಂದು ನಮ್ಮ ಮನೆ ಲೆಕ್ಕದಲ್ಲಿ ಒಂದು ತತ್ತೀವಿ, ನೀವೇನು ಇದು ಮಾಡ್ಕೊಬೇಡಿ, ಅದ್ರ ಬಗ್ಗೆ ನೀವು ಜ್ಞಾನ ಮಾಡೋದೇ ಬೇಡ. ಯಾರು ಹೇಳಿದ್ರು ನಾನು ಉತ್ತರ ಕೊಟ್ಕೋತೀನಿ ಅವರಿಗೆ. ಗೊತ್ತು, ಈಗ ನಮಗೆ ಗೊತ್ತು ನೀವೇನು ಅಂತ ಗೊತ್ತು, ಎಂತ ಆಗೋದು ಇಲ್ಲ. ಇನ್ನೂ ದಿನ ಅದಾವಲ್ರಿ, ದಿನ ಅದಾವಲ್ಲ ಇನ್ನೂ. ಒಳ್ಳೆ ಮಾತೆಲ್ಲ ಬಾಯಿ ಮುಚ್ಚಿಕೊಂಡು ಇಚ್ಚಿಗೆ ಬಂದರೆ ಆಯ್ತು. ಇಲ್ಲಿ ನಾನೇ ಅಲ್ಲಿ ಎದ್ದು ಬಂದು ಹೇಳ್ತೀನಿ. ಈಗ ನಿಂಗೇನು ತಲೆ ಕೆಟ್ಟದನು, ಒಬ್ಬಳೆ ಎಂತಕ್ಕೆ ಮಾತಾಡ್ತಿದ್ದೀಯ, ಯಾರು ಫೋನ್ ಮಾಡ್ಯಾರೆ ಅಂತ. ಬಾಯಿ ಮುಚ್ಕೊಂಡು ಇಚ್ಚಿಗೆ ಬತ್ತೀಯ ಬರೋಲ್ಲ ಹೇಳು. ಅಲ್ಲ, ನಿಮಗೆ ಏನಾಯ್ತು ನೋಡೋಣ, ಏನು ದಂಡೇನಾತ್ರಿ ಈಗ ನಾನು ಹೇಳಿದ್ರಿಂದ? ಎಷ್ಟೆಲ್ಲ ತಿಗ್ಳುಗರಿತಾರೆ ಗೊತ್ತಾ, ಎಷ್ಟೆಲ್ಲ ತಿಗ್ಳುಗರಿತಾರೆ. ಸಾವುಕಾರರ ಮನೆ ಅಂತ ಹೇಳ್ಕೊಟ್ಟದೆ ಮಗಳಿಗಲ್ಲಿ ಎಂಥದ್ದು ಇಲ್ಲ ಅಂತ. ಏನು ಇಲ್ಲದೆ ಇದ್ದಿದ್ದು ಹೌದು, ಹಂಗಂತೇಳಿ ತೋರಿಸ್ಕೊಳಕ್ಕಾಗ್ತದ? ನಮ್ಮ ಮರ್ಯಾದೆ ನಾವೇ ಉಳಿಸ್ಕೋಬೇಕು. ಹಿಂಗಂತ ಹೇಳಿದ್ರೆ ಈಗ ಹೆಂಗೋ ಅಲ್ಲಿ ಏನೋ ಹೂವು ಹಿಂಗೆ ಹಾಳಾಗಿ ಹೋಗಕ್ಕೆ ಬೇಡ. ನನ್ನ ಬಾಯಲ್ಲಿ ಮತ್ತು ಕೆಟ್ಟ ಮಾತು ಬರಬಾರ್ದು ಇಂಥ ದಿನದಲ್ಲಿ. ಅದು ಮಾಡಲ್ಲ ಹೆಂಗಿದ್ರವ. ನಮ್ಮ ಮಗಳು ಅಂದ ಚಂದ ನಾವಾರು ನೋಡ್ಬೇಕ ಬೇಡ. ಈಗ ಹಾಗೆ ಹೇಳಕ್ಕೆ ಶುರು ಮಾಡ್ತಾರೆ, ಗಂಡನ ಮನೇಲಿ ಮಾಡಬೇಕಿತ್ತು ಇಲ್ಲಿ ಅಂತಕ್ಕೆ ಹಿಂಗೆ ಇದು ಮಾಡ್ತಿದ್ದಾರೆ ಅಂತ. ಈಗ ನೋಡಿ, ಇವತ್ತಿಷ್ಟು ಹೇಳಿನೇ ಇಲ್ಲ, ನಾಳೆ ಇಡೀ ಊರಿಗೆ ಹಬ್ಸ್ತಾರೆ ಅವರು, ಇಡೀ ಊರಿಗೆ. ಹಬ್ಸ್ತಾರೆ ತಡ್ಕ. ಎಂತ ಹಬ್ಸ್ತಾರೆ? ಗಂಡನ ಮನೇಲಿ ಏನೂ ಇಲ್ಲ, ಅದನ್ನು ಮುಚ್ಚಾಕಿಣಕ್ಕಾಗಿ ಇಲ್ಲಿ ಸುಳ್ಳೆ ಫೋನಲ್ಲಿ ಮಾತಾಡ್ದಂಗೆ ಮಾಡ್ತಾರೆ ಅಂತಾರೆ. ನಿಮ್ಗಿಂತ ಬುದ್ಧಿವಂತರು ಅವರು. ಮನುಷ್ಯರನ್ನ ಏನು ಚುಳ್ಕಿ ಹಾಕಿ ನೋಡ್ಬೇಕಾನೆ ಹಲಸಿನಕಾಯಿ ಹಂಗೆ. ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಯಾರು ಯಾವ ತೂಕಕ್ಕೆ ಅದರೆ ಅಂತ.
ನಿನ್ನ ಅಳಿಯನ ಅವತಾರ ನೋಡ್ಲಾ, ನಿನ್ನ ಬೀಗ್ರ ಅವತಾರ ನೋಡ್ಲಾ ಅವ್ರ ಗೊತ್ತಾಗ್ತದೆ. ನಾವು ಅದಕ್ಕೆ ನಮ್ಮ ಮಕ್ಕಳು ಅಂದ ಚೆಂದ ನಾವು ಮಾಡ್ತಿದ್ದೀವಿ, ಮಾಡ್ಬೇಕು ಅಷ್ಟೇ. ಅವ್ರಿವ್ರು ಹೇಳೋದು ಕೇಳೋದು ಕಟ್ಕೊಂಡು ನೀನೇನು ಮಾಡ್ತೀಯ? ಎಂತಕ್ಕೆ ಬೇಕು ನೋಡೋಣ ಒಂಥರ ಕೋಲ್ ಕೊಟ್ಟು ಪೆಟ್ಟು ತಿಂದಂಗಲ್ಲ ನಿದ. ಇವತ್ತು ಹಿಂಗೆ ಹೇಳಿದ್ದಾತು, ಸುಮ್ಮನಿದ್ದು ಬಿಡು. ಇನ್ನು ಮೇಲೆ ಏನೂ ಮಾತಾಡಬೇಡ. ತಡೀರಂಕ ತಡೀರಿ ಬಂದೆ. ಸೊ ನೀವು ಅಷ್ಟೆಲ್ಲ ಜ್ಞಾನ ಮಾಡಿರೋನು ಮಾರ್ರ, ನಾ ಎಂತ ಹೇಳ್ತಾರೆ ಅಂತ ನೋಡ್ತೀನಿ. ಇಲ್ಲ, ನೀವು ಅಷ್ಟೆಲ್ಲ ಏನು ತಲೆಗೆ ಹಚ್ಚಿಬೇಡಿ. ಇದು ಎಲ್ಲ ಸರಿ ಆಗ್ತದೆ ಬಿಡಿ. ನಾನು ಬರ್ತೀನಿ ಇನ್ನೊಂದು 2 ದಿನಕ್ಕೆ ಬಂದು, ಆಮೇಲೆ ಇಲ್ಲಿಂದ ಯಾರ್ಯಾರು ಬರೋದು ಬರೋಕ್ಕೆ ಅಂತ ನೋಡ್ತೀನಿ. ಬಂದು ಬರ್ತೀವಿ. ನೀವೇನು ತಲೆ ಬಿಸಿ ಮಾಡ್ಕೊಬೇಡಿ. ಹೇಳಿ ನಿಮ್ಮ ಮನೆಯವರಿಗೂ ಹೇಳಿ, ನಿಮ್ಮ ಮಗುಗೂ ಹೇಳಿ. ನಾ ಫೋನ್ ಇಡ್ತೀನಿ ಆತ ಸಮಾಧಾನ ಫೋನ್ ಇಟ್ನಲ್ಲ. ನಡೀರಿ. ನಾನು ನಡೀರಿ.